ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವು ಬಹಳ ಶ್ರೇಷ್ಠವಾದದ್ದು. ಶಾಸಕ ಎಚ್.ಸಿ. ಬಾಲಕೃಷ್ಣ. ಪರಿನಿರ್ವಾಣ ದಿನದ ಪ್ರಯುಕ್ತ ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಈ ದೇಶಕ್ಕೆ ಮತ್ತು ಸಾರ್ವಭೌಮತೆಗೆ ಸಂವಿಧಾನವು ಬುನಾದಿಯಾಗಿದೆ. ಶ್ರೇಷ್ಠವಾದ ಸಂವಿಧಾನವನ್ನು ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ದೇಶದ ಜನತೆ ಚಿರಋಣಿಯಾಗಿರಬೇಕು. ಸಂವಿಧಾನವು ಸುಭದ್ರವಾಗಿದ್ದು ಅದಕ್ಕೆ ಯಾವುದಕ್ಕೆ ಧಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಬೇರೆ ದೇಶದ ಸಂವಿಧಾನಕ್ಕಿಂತ ನಮ್ಮ ದೇಶದ ಸಂವಿಧಾನವು ಬಹಳ ಉತ್ತಮವಾಗಿದೆ. ಈ ದೇಶವು ಐಕ್ಯತೆ ಮತ್ತು ಸಮಗ್ರತೆಯಿಂದ 75 ವರ್ಷ ಕಳೆದರೂ ಕೂಡ ದೇಶವು ಸುಭದ್ರವಾಗಿರಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವೇ ಮುಖ್ಯ ಕಾರಣವಾಗಿದೆ ಎಂದರು. ಸಂವಿಧಾನದ ಪೀಠಿಕೆಯಲ್ಲಿ ಇಡೀ ಸಂವಿಧಾನದ ಸಾರಾಂಶ ಅಡಗಿದೆ. ಒಂದು ಅಧ್ಯಯನದ ಪ್ರಕಾರ ಬೇರೆ ಬೇರೆ ದೇಶಗಳ ಸಂವಿಧಾನದ ಆಯಸ್ಸು ಸರಾಸರಿ 17 ವರ್ಷಗಳಾಗಿರುತ್ತವೆ. ಆದರೆ ನಮ್ಮ ದೇಶದ ಸಂವಿಧಾನಕ್ಕೆ 75 ವರ್ಷ ಕಳೆದರೂ ಕೂಡ ಅದು ಹಿಮಾಲಯ ಪರ್ವತದಂತೆ ಗಟ್ಟಿಯಾಗಿ ನಿಂತಿದೆ. ಅದನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸಂವಿಧಾನವು ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕನ್ನು ನೀಡುತ್ತದೆ ಅಂತ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ. ಈ ಕಡೆ ನೋಡಿ ಸರ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅಂಬೇಡ್ಕರ್ ಅವರು ಹಸ್ತಂಗತವಾದಂಥ ದಿವಸ ಇದು. ಅದರ ಸವಿನೆನಪಿಗೋಸ್ಕರ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಅಂಬೇಡ್ಕರ್ ಅವರನ್ನು ನಾವು ಯಾವಾಗಲೂ ಕೂಡ ಯಾಕೆ ನೆನೆಸ್ಕೋಬೇಕು ಅಂತಂದರೆ, ಇದರ ಮೂಲ ಉದ್ದೇಶ ತುಳಿತಕ್ಕೆ ಒಳಗಾದಂಥ ಜನನೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಜವಾಬ್ದಾರಿ ಮತ್ತು ಎಲ್ಲರೂ ಕೂಡ ಸಾಮಾಜಿಕ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಮಾಡಬೇಕು ಅಂತ ಮೂಲ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಈಗಾಗಲೇ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 5 ಕೋಟಿ ಮುಂದಿನಲ್ಲಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಮಾಡ್ತೀವಿ. ಪೌರ ಕಾರ್ಮಿಕರಿಗೆ ವಸತಿ ನಿಲಯಗಳು ಇತ್ತು, ಉದ್ಯಾನವನ ಇತ್ತು. ಹಳ್ಳಿಯಿಂದ ಬರುವಾಗ ಅಲ್ಲೆಲ್ಲ ಪೌರ ಕಾರ್ಮಿಕರಿಗೆ ಅವ್ರ ಸೈಟ್ ಕೇಳ್ತಾವ್ರೆ, ಪರಿಶೀಲನೆ ಮಾಡ್ತಾ ಇದ್ದೀವಿ. ಮನೆ ಕಟ್ಸ್ಕೊಡ್ಬೇಕು ಅಂತಂದರೆ ಕಟ್ಸ್ಕೊಡ್ಬೋದು, ಅದೇನು ಸಮಸ್ಯೆ ಆಗಲ್ಲ. ನಮಗೆ ಹಣ ಕೂಡ ಇದೆ, ವಸತಿ ಇಲಾಖೆಯಿಂದ ಹಣ ಕೂಡ ಇದೆ. ಆದರೆ ಅವರು ಸೈಟ್ ಕೊಡಿ ಅಂತವ್ರೆ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ಜಾಗ ಗುರುತಿಸಿದ್ದಾರೆ ಸರ್, ಗುರುತಿಸ್ತಾ ಇದ್ದೀವಿ ಸರ್. ಈಗ ಅಂಬೇಡ್ಕರ್ ಪ್ರತಿಮೆ ಮತ್ತು ಕೆಂಪೇಗೌಡ ಪ್ರತಿಮೆ ಅಧಿಕೃತವಾಗಿ ಗೆಜೆಟಿಯರಲ್ಲಿ ದಾಖಲೆ ಆಗಿಲ್ಲ ಸರ್. ನಿಮ್ಮ ಕಾಲದಲ್ಲಾದರೂ ದಾಖಲೆ ಆಯ್ತು, ಅದನ್ನು ಮಾಡಿಸೋಣ, ದಾಖಲೆ ಮಾಡಿಸೋಣ. ಅದು ರೆಸಲ್ಯೂಷನ್ ಮಾಡಿ ಪುರಸಭೆಯಲ್ಲಿ ದಾಖಲಾತಿ ಮಾಡಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ. ಸರ್, ಕೆಂಪೇಗೌಡ ಪುತ್ಥಳಿ ಏನಿದೆ ಅದು ಕತ್ಲಲ್ಲಿದೆ ಸರ್, ಬೆಳಕಿನ ವ್ಯವಸ್ಥೆ ಇಲ್ಲ ಅದಕ್ಕೆ, ಅದು ಕತ್ಲಲ್ಲಿದೆ ಸರ್. ಅದಕ್ಕೆ ಬೆಳಕಿನ ವ್ಯವಸ್ಥೆ ಮಾಡಿ. ಸರಿ, ಕೇಶಿಪುರ ರಸ್ತೆಗೆ ಗಣೇಶನ ದೇವಸ್ಥಾನ ಹೋಗ್ತಾ ಇದೆ, ಅದಕ್ಕೆ ಏನಾರ ಬದಲಾವಣೆ ಏನಾರ ಮಾಡಿದ್ದೀರಾ? ಇಲ್ಲ, ಹಿಂದೆ ಸನ್ಮಾನ್ಯ ಮಾಜಿ ಶಾಸಕರಾದ ಮಂಜುನಾಥ್ರವರು ಮತ್ತು ಮಾಜಿ ಸಚಿವರಾದಂಥ ಎಚ್.ಎಂ. ರೇವಣ್ಣವರು ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಕೂತ್ಕೊಂಡು ಯಾವ ಅಲೈನ್ಮೆಂಟ್ನ ಫೈನಲ್ ಮಾಡಿದ್ರು ಅದೇ ಅಲೈನ್ಮೆಂಟ್ ಇದೆ. ಇತ್ತೀಚೆಗೆ ಯಾವ ಬದಲಾವಣೆನೂ ಕೂಡ ಆಗಿಲ್ಲ ಸರ್. ಅದು ಒಂದ್ಸರಿ ಸಭೆ ಕರೆದು ಏನು ತೀರ್ಮಾನ ತಗೊಂಡಿದ್ರು ಅದು ಯಾವುದೇ ಬದಲಾವಣೆ ಆಗಿಲ್ಲ, ಅದು ಯಥಾವತ್ತಾಗಿ ಜಾರಿ ಆಗ್ತದೆ. ಬೇರೆ ಇದು ಮಾಡ್ತೀರಾ ಅಂತ ಅದ್ರ ಬಗ್ಗೆ ಆಮೇಲೆ ಪರಿಶೀಲನೆ ಮಾಡ್ತೀವಿ. ಅದೆಲ್ಲ ಫೈನಲ್ ಅಲೈನ್ಮೆಂಟ್ ಎಲ್ಲ ಆಗಿದೆ. ಈಗ ಅದಾದ್ಮೇಲೆ ನೋಡ್ಕೊಂಡು ಮಾಡ್ತೀವಿ ನಾವು. ಸರ್, ಅದು ರದ್ದಾಗಿತ್ತು ಅಂತೇಳಿ ಅದು ಟ್ರಸ್ಟಿ ಅವರು ಹೇಳ್ತಾ ಇದ್ದಾರೆ. ಅಲ್ಲ, ಟ್ರಸ್ಟ್ ಅವರು ಹೇಳೋದು ರದ್ದಾಗಿದ್ರೆ ರದ್ದಾಗಿರೋ ಕಾಪಿ ಕೊಡಲಿ ನಮಗೆ. ಸುಮ್ಮನೆ ಹೇಳೋದು ಏನೋ ಒಂದು ವೇಗಾಗಿ ಮಾತಾಡ್ತಕ್ಕಂಥದ್ದಲ್ಲ. ಇಂಥ ವಿಚಾರಗಳನ್ನ ಏನಾರ ಇದ್ರೆ ದಾಖಲಾತಿಗನ್ನ ಕೊಡಲಿ. ಹಿಂದೆನೇ ನನ್ನನ್ನು ಕೂಡ ಆ ಸಭೆಗೆ ಆಹ್ವಾನ ಮಾಡಿದರು, ಆದರೆ ಆ ಸಭೆಗೆ ನಾನು ಬಂದಿರಲಿಲ್ಲ. ಅವತ್ತಿನ ಶಾಸಕರು ಮತ್ತು ರೇವಣ್ಣವರು ಕೂತು ತಾಲೂಕ್ ಪಂಚಾಯತಿನಲ್ಲಿ ಏನು ಮಾಡಬೇಕು, ಎಷ್ಟು ಜಾಗ ಮಾಡಬೇಕು ಅಂತೇಳಿ ಏನು ಫೈನಲ್ ಮಾಡವ್ರೆ. ಆಮೇಲೆ ಅವ್ರು ಹೇಳಿದ್ರು ಕೂಡ ಫೈನಲ್ ಆಗಲ್ಲ, ಅಲೈನ್ಮೆಂಟು ಬರಬೇಕಲ್ಲ. ಈಗ ರಸ್ತೆ ಮಾಡ್ತಾ ಇರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಯಾವುದೂ ಆಕ್ಸಿಡೆಂಟ್ಗಳಾಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರು ರಸ್ತೆಯನ್ನು ಒಂದು ಅಲೈನ್ಮೆಂಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅಲೈನ್ಮೆಂಟ್ ಚೇಂಜ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಚೇಂಜ್ ಮಾಡೋಕ್ಕೆ ಅವತ್ತು ಅವಕಾಶ ಇತ್ತು, ಇವತ್ತಿಲ್ಲ. ಈಗಾಗಲೇ ಫೈನಲ್ ಅಲೈನ್ಮೆಂಟ್ ಆಗೋಗಿದೆ. ಅಲೈನ್ಮೆಂಟ್ ಫೈನಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿನಕ್ಕೆ ಸರ್ ಏನು ಅವ್ರಿಗೂ ನಾವು ಪಂಪ್ ಹೊಡಿತಾ ಇದ್ದೀವಿ.
ಈಗ ಶುರು ಮಾಡ್ತೀನಿ ಅಂತ ಹೇಳೋನೆ, ಹಣ ಬಿಡುಗಡೆ ಮಾಡಿಸಿರ್ಲಿಲ್ಲ. ಈಗ ಪಟ್ಟಣದ ಪ್ರದೇಶ ಮುಗಿಸಪ್ಪ ಅಂತ ಹೇಳಿದ್ದೀವಿ. ಅವನಿಗೆ ಜೂನ್ಗೆ ಎಂಡ್ ಆಗಬೇಕು. ಇನ್ನೊಂದು 6 ತಿಂಗಳು ಎಕ್ಸ್ಟೆನ್ಷನ್ ಕೇಳೋನೆ. 6 ತಿಂಗಳು ಎಕ್ಸ್ಟೆನ್ಷನ್ ಕೊಡ್ತೀವಿ, ಕೆಲಸ ಶುರು ಮಾಡು ಅಂತ ಹೇಳಿ. ಸ್ವಲ್ಪ ಮಳೆ ಕಡಿಮೆ ಆದ್ಮೇಲೆ ಎಲ್ಲ ರಿಪೇರಿ ಮಾಡುತ್ತೆ. ಸ್ವಲ್ಪ ತಾಳ್ಮೆ ತಾವು ಕೂಡ ಸಹಕಾರ 20 ಕೋಟಿ ಚಾಲನೆ ಕೊಟ್ಟಿದ್ದೀರಿ, ನೀವು ಕೆಲಸ ಶುರು ಮಾಡಿಲ್ಲ ಸರ್. ಹಾಗಾಗಿ ಕೆಲಸ ಮಾಡ್ತಾರೆ. ಮಳೆ ಇರೋದ್ರಿಂದ, ಸತತವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಕೆಲಸ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಮಳೆ ನಿಂತ ತಕ್ಷಣ ಕೋಟೆ ಕಾಮಗಾರಿ 100 ಕೋಟಿ ಮಂಜೂರಾತಿ ಹೋಗಿದೆ, ಕ್ಯಾಬಿನೆಟ್ ಅಪ್ರೂವಲ್ ಹೋಗಿದೆ. ಈಗ ಟೆಂಡರ್ ಕರೆಯುವಂತ ಪ್ರೋಸೆಸ್ ಜನವರಿ ತಿಂಗಳಲ್ಲಿ ಆಗ್ತದೆ. ಅದು ಕೂಡ ಮಂಜೂರಾತಿ ಆಗಿದೆ, ಅದು ಅಪ್ರೂವಲ್ ಆಗದೆ. ಈ ನಮ್ಮ ಚನ್ನಪಟ್ಟಣದ ಒಬ್ಬ ಕಾಂಟ್ರಾಕ್ಟರ್ಗೆ ಅದು ಅವ್ರಿಗೆ ನಾವು ನಿಯೋಜನೆಯನ್ನು ಮಾಡಿದ್ದೇವೆ. ಈಗ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಎಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ದೊಡ್ಡ ದೊಡ್ಡ ಕೆಲಸ ಆಗಿರೋದ್ರಿಂದ ಅದಕ್ಕೆ ಈಗ ಆಲ್ಟರ್ನೇಟಿವ್ ರಸ್ತೆನೂ ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ. ಆ ಬ್ರಿಡ್ಜ್ ಆಗ್ಬೇಕಾದ್ರೆ ಇನ್ನೂ 1 ವರ್ಷ ಬೇಕು. ಆ ಬ್ರಿಡ್ಜ್ ಆಗಬೇಕಾದ್ರೆ ಅದರಿಂದ ಆಲ್ಟರ್ನೇಟಿವ್ ರಸ್ತೆನೂ ಕೂಡ ವೆಹಿಕಲ್ಗಳು ಸುಚಿತವಾಗಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ದೀವಿ. ತಾತ್ಕಾಲಿಕವಾಗಿ ಏನಾದರೂ ಮಾಗಡಿ ಪಟ್ಟಣ ರಸ್ತೆಗಳು ಟ್ಯಾಪಿ, ಗುಂಡಿಗಳು ಟ್ಯಾಪಿ ಅದನ್ನ ಮಾಡ್ತಾ ಇದೀವಿ. ಈಗಾಗಲೇ ಶುರು ಮಾಡಿದ್ದೀವಿ. ತಾತ್ಕಾಲಿಕವಾಗಿ ಅದನ್ನ ಮಾಡಕ್ ಶುರು ಮಾಡಿದ್ದೀವಿ. ಯಾಕಂದ್ರೆ ಜಾಸ್ತಿ ಒಳ್ಳೆ ಗುಂಡಿಗಳಿದೆ ಸರ್. ಮಳೆ ಸ್ವಲ್ಪ ಕಡಿಮೆ ಆಗಲಿ ಸರ್. ನಾನು ಏನ್ ಮಾಡೋಣ ಸರ್, ಈಗಲೂ 5 ದಿವಸ ಮಳೆ ಹೋಯ್ತು. ಮಳೆ ಹೋಗಿದ್ರೆ ಸರಿಯಾಗಿ ಕಚ್ಕೊಳ್ಳಲ್ಲ, ಟಾರು ಕಚ್ಕೊಳ್ಳಲ್ಲ, ಏನು ಕಚ್ಕೊಳ್ಳಲ್ಲ. ಸ್ವಲ್ಪ ಬಿಸಿಲು ಬಂದು ಒಣಗಲಿ ಅಂತ ಕಾಯ್ತಾ ಇದೀವಿ ಅಷ್ಟೇ ಸರ್. ಮಂಚನಬೆಲೆ ರಸ್ತೆ ತುಂಬಾ ಹಾಳಾಗೋಗಿದೆ ಸರ್. ಅದು 8 ಕೋಟಿಗೆ ಮಂಜೂರಾತಿ ಆಗಿದೆ. ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ, ಟೆಂಡರ್ ಆಗ್ತದೆ. ಹೇಮಾವತಿ ಕಾಮಗಾರಿದು ಇದಾಗ್ತಾ ಇದೆಯಾ? ಹೇಮಾವತಿದು ಪ್ರಮುಖವಾಗಿರ್ತಕ್ಕಂಥ ರೈಸಿಂಗ್ ಮೇನ್ ಕಾಮಗಾರಿ ಹೆಚ್ಚು ಕಡಿಮೆ ಮುಗಿಯೋ ಹಂತಕ್ಕೆ ಬಂದಿದೆ. ಜನವರಿ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಗಿದ ಮೇಲೆ ಈಗ ಎಲ್ಲ ಕಡೆಯಿಂದನೂ ಕೂಡ NOC ಸಿಕ್ಕಿದೆ. ಇವತ್ತು ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೇಸ್ ಇರ್ಬೋದು, ಫಾರೆಸ್ಟ್ ಅವ್ರು ಇರ್ಬೋದು, ಅದು ಯಾವುದು ಕೂಡ NOC ತಗೊಂಡಿರಲಿಲ್ಲ ಹಿಂದೆ. ಈಗ ನಾನು ಬಂದಮೇಲೆ ಒಂದು 6 ತಿಂಗಳು ಹಿಂದೆ ಅದಕ್ಕೆಲ್ಲ NOC ಕೊಡಿಸಿದ್ದೀನಿ. ಆಮೇಲೆ ಎಲ್ಲೆಲ್ಲಿ ಸಮಸ್ಯೆ ಯಾರೋ ಹೇಳೋರು, ಬಾಲಕೃಷ್ಣನ್ ಕಡೆಯವ್ರು ನಿಲ್ಲಿಸ್ಬಿಟ್ರು, ಇನ್ನೊಬ್ರ ಕಡೆಯವ್ರು ನಿಲ್ಲಿಸ್ಬಿಟ್ರು ಅಂತ. ಎಳಿಲಾರ್ದೆತ್ತು ಮಳೆ ಮೇಲೆ ಬಿತ್ತು ಅಂತ ನಮ್ಮ ಕಡೆ ಗಾದೆ. ಹಂಗೆ ಈಗ ನಾನು ಶುರು ಮಾಡಿದ್ಮೇಲೆ ಯಾರನ್ನೂ ಮುಲಾಜ್ ನೋಡ್ತಾ ಇಲ್ಲ. ನೀವು ಅಕ್ವಿಷನ್ ಮಾಡ್ತಾ ಇದ್ದೀವಿ, ಅದನ್ನ ಕೋರ್ಟ್ಗೆ ಡೆಪಾಸಿಟ್ ಮಾಡಿಸ್ತಾ ಇದೀವಿ, ಕೆಲಸ ಮಾಡಿಸ್ತಾ ಇದ್ದೀವಿ. ಅವ್ರವ್ರ ಯಾತ್ರೆಗಳು ಮಾಡಲಿ. ಅವರು ಪಾದಯಾತ್ರೆ ಮಾಡೋದು ಅವ್ರ ಹಕ್ಕು. ಹೋರಾಟ ಮಾಡ್ತಕ್ಕಂಥ ಎಳಿಲಾರ್ದೆತ್ತು ಮಳೆ ಮೇಲೆ ಬಿತ್ತು ಅಂತ ನಮ್ಮ ಕಡೆ ಗಾದೆ. ಹಂಗೆ ಈಗ ನಾನು ಶುರು ಮಾಡಿದ್ಮೇಲೆ ಯಾರನ್ನೂ ಮುಲಾಜ್ ನೋಡ್ತಾ ಇಲ್ಲ. ನೀವು ಅಕ್ವಿಷನ್ ಮಾಡ್ತಾ ಇದೀವಿ, ಅದನ್ನ ಕೋರ್ಟ್ಗೆ ಡೆಪಾಸಿಟ್ ಮಾಡಿಸ್ತಾ ಇದೀವಿ, ಕೆಲಸ ಮಾಡಿಸ್ತಾ ಇದ್ದೀವಿ. ಅವ್ರವ್ರ ಯಾತ್ರೆಗಳು ಮಾಡಲಿ. ಅವರು ಪಾದಯಾತ್ರೆ ಮಾಡೋದು ಅವ್ರ ಹಕ್ಕು. ಹೋರಾಟ ಮಾಡ್ತಕ್ಕಂಥದ್ದು ಅವ್ರ ಹಕ್ಕು. ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾವು ಯಾರು ತಡಿಯಕ್ ಹೋಗಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡಲಿ, ನಾವು ಕಾಮಗಾರಿ ಮಾಡಿಸ್ತೀವಿ ಅದನ್ನಷ್ಟೇ. ನಾನು ಮನವಿ ಮಾಡ್ತೇನೆ ನಮ್ಮ MP ಅವ್ರಿಗೆ ಮತ್ತೆ ಮಾಜಿ ಶಾಸಕರಿಗೆ, ಅಲ್ಲಿ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥವ್ರು NDAನವರು, ಇವರು ಮನವೊಲಿಸಬೇಕು. ಇಲ್ದೇ ಈ ಜನ ಈ ತಾಲೂಕಿನ ಜನ ಮುಂದಿನ ದಿವಸದಲ್ಲಿ NDAಗೆ ಬುದ್ಧಿ ಕಲಿಸ್ತಾರೆ, JDSಗೆ ಮತ್ತೆ BJPಗೆ. ಯಾಕಂದ್ರೆ ಅವ್ರದ್ದು ಜವಾಬ್ದಾರಿ ಐತೆ. ಈಗ ಅಲ್ಲಿ ಮಾಡ್ತಾ ಇರೋರು ಯಾರು ಕಾಂಗ್ರೆಸ್ನವರಲ್ಲ, ಅಲ್ಲಿ ಹೋರಾಟ ಮಾಡ್ತಾ ಇರೋರು. ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು, ಅಡ್ಡಿಪಡಿಸ್ತಾ ಇರ್ತಕ್ಕಂಥವ್ರು JDSನವರು ಮತ್ತೆ BJP ಅವರು. ಮಂಜುನಾಥ್ ಅವರು ಮತ್ತೆ ಮಾಜಿ ಶಾಸಕರಿಬ್ರು ಸೇರಿ ಅದನ್ನ ತಡಿತಕ್ಕಂಥ ಕೆಲಸ ಮಾಡಬೇಕು. ಇಲ್ದೇ ನಮ್ಮ ತಾಲೂಕಿನ ಜನ ಮುಂದೆ ತೀರ್ಮಾನ ಮಾಡ್ತಾರೆ ಏನ್ ಮಾಡಬೇಕು ಅಂತ ಹೇಳಿ. ಸರ್, ಅಕಾಲಿಕ ಮಳೆಯಿಂದ ರಾಗಿ ತುಂಬಾ ನಷ್ಟ ಆಗಿದೆ. ರೈತರು ಅದಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದೀವಿ, ಅದನ್ನ ಸರ್ವೆ ಮಾಡಿ ಅದ್ರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸಲ್ಲಿಸ್ತೀವಿ. ಇನ್ಶೂರೆನ್ಸ್ ಕಟ್ಟಿರೋರ್ಗೆ ಇನ್ಶೂರೆನ್ಸ್ ಕಟ್ಟಿರೋರ್ಗೆ ಬಂದೇ ಬರ್ತದೆ. ಕಟ್ಟದೇ ಇರೋರಿಗೆ ಬೇರೆ ರೀತಿಯಲ್ಲಿ ನೋಡೋಣ, ಪರಿಹಾರ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲಿಂದ ವಿಮಾನ ನಿಲ್ದಾಣದ್ದು ಸರ್, ಇವಾಗ ಸರ್ವೆ ಕಾರ್ಯ ಹೆಲಿಕಾಪ್ಟರ್ ಮೂಲಕ ಆಗ್ತಾ ಇದೆ. ಸುಮ್ಮನೆ ಅವೆಲ್ಲ ಹೂವುಗಳು, ಯಾವ ಸರ್ವೆನೂ ಆಗಿಲ್ಲ, ಏನೂ ಆಗಿಲ್ಲ, ತೀರ್ಮಾನ ಆಗಿಲ್ಲ. ಮಾಡಬೇಕು ಅಂತ ಎಲ್ಲಿ ಮಾಡಬೇಕು ಅಂತ ಅಧಿಕೃತವಾಗಿ ಆಗಿಲ್ಲ. 2-3 ಕಡೆ ಪರಿಶೀಲನೆ ಮಾಡ್ತಾವ್ರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕ್ಲಿಯರೆನ್ಸ್ ತಗೋಬೇಕು, ಏರ್ವೇಸ್ ಇಂದ ಕ್ಲಿಯರೆನ್ಸ್ ತಗೋಬೇಕು. ಅದರಿಂದ ಅವೆಲ್ಲ ಪರಿಶೀಲನೆ ಇದೆ. ಇನ್ನ ನಿಮ್ಮ ಬೆಂಬಲ ನಮ್ಮ ಸಹಕಾರ ಇದೆ. ವಿಮಾನ ನಿಲ್ದಾಣ ಅದಲ್ಲ ಆದ್ಮೇಲೆ ನೋಡೋಣ ಬರ್ರಿ. ಈಗ ಯಾಕ್ರಿ ಅದೆಲ್ಲ ಕೂಸುಟಕ್ಕಿಂತ ಮುಂಚೆ ಕುಲಾವಿ ಯಾಕೆ ಸ್ಕೆಚ್ 5-6 ಕಡೆ ಮಾಡವ್ರೆ. ಅಪ್ರೂವಲ್ ತಗೋಬೇಕಾದ್ರೆ ಅದೆಲ್ಲ ಅದಕ್ಕೆ ಆದಂತ ಕ್ರಮಗಳಿದಾವೆ. ಅದನ್ನ ಮಾಡ್ಬಿಟ್ಟು ಆಮೇಲೆ ಅಪ್ರೂವಲ್ ಕೊಡೋದು. ಅದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಾ ಇದೀರ ನೀವು? ಮಾಗಡಿಲೇ ಇರ್ತದೆ. ಅದು ಮಾಗಡಿಯ ಅವಿಭಾಜ್ಯ ಅಂಗ. ಅದು ಸೋಲೂರು. ಹಿಂದೆ TD ಮಾರಣ್ಣ ಅಂತವರು ಮತ್ತೆ ಸೋಲೂರು ಸಿದ್ದಪ್ಪನಂತವರು ಅವರೆಲ್ಲ MLA ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರನ ಹೆಂಗೆ ಕತ್ತರಿಸಿದ್ರೆ ಆಯ್ತದೋ ಹಂಗೆ ಆಯ್ತದೆ ನಮ್ಮ ತಾಲೂಕು. ಅದರಿಂದ ಕೆಲವರು ಪ್ರಯತ್ನ ಮಾಡ್ತಾವ್ರೆ. ಆದರೆ ಅವ್ರಿಗೂ ಮನವಿ ಮಾಡ್ತೀನಿ, ನಮ್ಮ ತಾಲೂಕಿದು ನಮ್ಮ ಹೆಮ್ಮೆ. ಮುಂದಿನ ದಿವಸದಲ್ಲಿ ಇದು ಮಾಗಡಿ ಕ್ಷೇತ್ರಕ್ಕೆ ಸೇರ್ಪಡೆ ಆಗ್ತದೆ. ದಯಮಾಡಿ ಸಹಕಾರ ಕೊಟ್ಟರೆ ಮುಂದೆ ಅನುಕೂಲ ಆಗ್ತದೆ.